ಏನ್ ಹೇಳ್ತಾ ಇದೀನಿ ನಾನು ಮಾತಾದ್ಮೇಲೆ ವಿನಾಶ ನೀವು ಮಾಡ್ತಾ ಇರೋದ್ರಿ ರೀ. ಇವತ್ತು ನಾನು ಹೇಳಿದೆ ವಿನಾಶ ಯಾರು ಮಾಡ್ತಾ ಇರೋದು? ಲಬ ಲಬ ಅಂತ ಬಾಯಿ ಬರ್ಕೋತಿರಲ್ರಿ. ಮತ್ತೆ ವಿನಾಶ ಅಂತ ಹೇಳ್ತಿರಲ್ರಿ, ಸಬ್ಕ ವಿನಾಶ ಅಂತ ಯಾವ ರೀತಿಯಲ್ಲಿ ಹೌದು, ನೀವು ದಾವಣಗೆರೆ ದಕ್ಷಿಣದಲ್ಲಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಗೌಡ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಏನಾದ್ರು ಕಾಂಗ್ರೆಸ್ ಸೋತ್ರೆ ಅದಕ್ಕೆ ಜಮೀರ್ ಅಹಮದ್ ಅವರೇ ಕಾರಣ, ನೇರವಾಗಿ ಅವರೇ ಜವಾಬ್ದಾರಿ? ಪ್ರಭು ನಾನು ಒಂದೇ ಒಂದು ಮಾತಾಡ್ತೀನಿ ಪ್ರಭು. ಇವ್ರು ಯಾರೇ ನೀವೇನೇ ಮಾತಾಡ್ಬೇಕಾದ್ರೆ ನಾನು ಒಂದು ತೊಟ್ಟಕ್ ಪಿಟ್ಟಿಕ್ ಅನ್ನಲ್ಲ, ನೀವೇನ್ ಬೇಕಾದ್ರೂ ಮಾತಾಡಿ. ನಾನ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಸೌಜನ್ಯ ಸಭ್ಯತೆ ಇರ್ಲಿ. ನಾನು ಮಾತಾದ್ಮೇಲೆ ಏನಾದ್ರು ಕೌಂಟರ್ ಮಾಡಿ, ಐ ಡೋಂಟ್ ಕೇರ್, ಬಟ್ ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಈಗ ನಾವು ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಟ್ಟಿಲ್ಲ, ನಾವು ವಿಶ್ವಾಸ ವಿನಾಶ ಮಾಡ್ತಾ ಇದೀವಿ ಅಂತ ಬಿಜೆಪಿ ಹೇಳಿದ್ರು. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ರಾಜ್ಯದಲ್ಲಿ ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಆಗ್ಲಿ ಅಥವಾ ವಿಧಾನಸಭಾ MLA-ಗಳಾಗ್ಲಿ ನಮ್ಮಲ್ಲಿ ಸುಮಾರು 10% ಅಲ್ಪಸಂಖ್ಯಾತರ ಶಾಸಕರುಗಳಿದ್ದಾರೆ ಇಡೀ ದೇಶದಲ್ಲಿ. ನಮ್ಮಲ್ಲಿ ಇರ್ತಕ್ಕಂಥದ್ದು 650 ಶಾಸಕರು. ಬಿಜೆಪಿನಲ್ಲಿ ಎಷ್ಟು ಜನ ಮಂತ್ರಿಗಳು ಕೇಂದ್ರದಲ್ಲಿದ್ದಾರೆ? 80 ಜನ ಮಂತ್ರಿಗಳಿದಾರಲ್ಲ, ಎಷ್ಟು ಜನ ಮಂತ್ರಿಗಳು ಕೇಂದ್ರದಲ್ಲಿದ್ದಾರೆ? ಎಷ್ಟು ಜನ MP-ಗಳಿದ್ದಾರೆ ಹೊರತಾವು ಬಿಜೆಪಿನಲ್ಲಿ? ನಾವು ಈಗ ಕಾಂತ ಶೆಟ್ರೆ, ನಾನೊಂದು ಮಾತು ಹೇಳ್ತೀನಿ ಕಾಂತ ಶೆಟ್ರೆ, ಒಳ ಮೀಸಲಾತಿ ಸರ್, ಒಳ ಮೀಸಲಾತಿ ಹೊಡೆತ ಕೊಡುತ್ತೆ ಅಂತ ನಿಮ್ಗೆ ಈ ಬೈ ಎಲೆಕ್ಷನ್ ಅಲ್ಲಿ. ಈಗ ನೋಡ್ರಿ, ನಾನು ಮಾತಾಡಕ್ ಬಿಡಿ, ನಂತರ ನೀವು ಮಾತಾಡಿ. ನಮ್ಗೆ ಒಳ ಮೀಸಲಾತಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ದಲಿತರ ಅಭಿವೃದ್ಧಿ, ಸರ್ವ ಜನಾಂಗದ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು, ಮಾಡ್ತಾ ಇರೋದು, ಮುಂದಕ್ಕೂ ಮಾಡೋದು ಕಾಂಗ್ರೆಸ್ಸೇ. ನೀವು ಬರೆದಿಟ್ಕೊಳ್ಳಿ, 25,000 ಮತಗಳ ಅಂತರದಿಂದ ನಾವು ದಾವಣಗೆರೆ ದಕ್ಷಿಣವನ್ನ ಗೆಲ್ಲುತ್ತೇವೆ. ಅದರೊಳಗೆ ಯಾರೇ ಏನೇ ಪ್ರಯತ್ನ ಮಾಡ್ಲಿ, ಬಿಜೆಪಿ ಪರವಾಗಿ ವೋಟ್ ಕಟ್ ಮಾಡ್ಲಿಕ್ಕೆ ಯಾವುದೇ ರಾಜಕೀಯ ಪಕ್ಷ ಬರಲಿ ಅಥವಾ ಇವ್ರು ಏನಾದ್ರು ಮಾಡ್ಕೊಳ್ಳಿ, ಬಿಜೆಪಿ ಇವತ್ತು ಅಲ್ಲಿ ಕರ್ನಾಟಕದಲ್ಲಿ ನಶ್ವರ ಆಗಿದೆ. ಅಲ್ಲ, ಕಾಂಗ್ರೆಸ್ ಪಕ್ಷವನ್ನ ಸರ್, ಕಾಂಗ್ರೆಸ್ ಪಕ್ಷವನ್ನ ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಸಮರ್ಥವ್ರು ಹೇಳ್ತಾರೆ. ನಮ್ ತಾತ ಪಾರ್ಟಿ ಕಟ್ಟಿದಾರ್ರಿ, ನಾವು ಟಿಕೆಟ್ ಕೇಳ್ತೀವಿ, ನಮ್ ಕೊಡ್ಲೇಬೇಕು, ಈ ತರದ ಮಾತುಗಳು ಹೇಳ್ತಾರೆ. ಅಂದ್ರೆ ಈ ಆರಂಭದಲ್ಲೇ ಈ ರೀತಿ ಅವರ ವ್ಯಕ್ತಿತ್ವ ಅವೆಲ್ಲ ನೋಡ್ತಾ ಇದ್ರೆ ಕಂಟ್ರೋಲ್ ಮಾಡ್ತಿದಾರ ಅಂತ ಕೆಲವು ಫ್ಯಾಮಿಲಿಗಳು ಮಾತ್ರ ಕಾಂಗ್ರೆಸ್ ಅನ್ನ. ಆ ರೀತಿ ಸಾಧ್ಯ ಆಗೋದಿಲ್ಲ ಪ್ರಭು. ಏನಂದ್ರೆ ಅವ್ರಿಗೆ ಒಂದು ಅತಿಯಾದ ಭರವಸೆ, ಏನು ನಮ್ಗೊಂದು ಅವಕಾಶ ಸಿಗುತ್ತೆ, ನಮ್ ತಾತ ತೀರ್ಕೊಂಡಿದ್ದಾರೆ, ಸೊ ಅದ ನಮ್ಗೆ ಅವಕಾಶ ಸಿಗುತ್ತೆ, ಅತಿಯಾದ ಭರವಸೆ ಅತಿ ಮಾತಾಡಿದ್ದಾರೆ. ಅದೇನು ದೊಡ್ಡದಾಗಿ ಅದೇನು ತಪ್ಪು ಅಂತ ಹೇಳಕ್ಕಾಗೋದಿಲ್ಲ, ಅದನ್ನು ವಿಶ್ಲೇಷಣೆ ಮಾಡೋ ಅಗತ್ಯ ಕೂಡ ಇಲ್ಲ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಆ ಕುಟುಂಬದ ಮೇಲೆ, ಆ ಜನತೆಗೆ, ಕಾರ್ಯಕರ್ತರಿಗೆ ವಿಶ್ವಾಸ ಇದೆ. ಕಾರ್ಯಕರ್ತರೆಲ್ಲ ಒಟ್ಟಾಗಿ ಇದು ಯುನಾನಿಮಸ್ ಆಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದು, ಯಾರ್ಯಾರಿಗೆ ಏನೇನು ಅವಕಾಶ ಕೊಡಬೇಕು ಅಂತ. ಈಗ ಶಿಗ್ಗಾವಿಲ್ ನಮ್ಗೆ ಅದೇ ತರ ಪ್ರಾಬ್ಲಮ್ ಬಂದಿತ್ತು, ಅಲ್ಲಿ ಇಬ್ರು ಅಲ್ಪಸಂಖ್ಯಾತರು ಪೈಪೋಟಿಗೆ ಬಿದ್ದಿದ್ರು. ಅವಾಗ ಏನ್ ಮಾಡಿದ್ರು ಅಂದ್ರೆ, ಒಬ್ಬರಿಗೆ ಶಾಸಕರಿಗೆ ಅವಕಾಶ ಕೊಟ್ಟು ಅವ್ರು ಗೆದ್ದು ಬಂದ್ರು, ಪಟಾಣ್ ಗೆದ್ಕೊಂಡ್ ಬಂದ್ರು, ಇನ್ನೊಬ್ಬರಿಗೆ ಒಂದು ನಿಗಮಂಡಳಿ ಅಧ್ಯಕ್ಷನ್ ಮಾಡಿದ್ರು. ಆ ರೀತಿ ಅವಕಾಶಗಳು ಪಕ್ಷದಲ್ಲಿ ಒಬ್ಬೊಬ್ರಿಗೂ ಅಂತ ಇದ್ದೇ ಇರ್ತದೆ. ಸೊ ನಮ್ಮಲ್ಲಿ ಇಲ್ಲಿ ಯಾರು ನಿರಾಶರಾಗಬೇಕಾಗಿಲ್ಲ, ಹತಾಶರಾಗಬೇಕಾಗಿಲ್ಲ. ಸಾಮಾಜಿಕ ನ್ಯಾಯ, ಸರ್ವ ಸಮುದಾಯಗಳ ಏನು ಬೆಲೆ ಕೊಡ್ಬೇಕು ಅದನ್ನ ಪಕ್ಷ ಕೊಡುತ್ತೆ. ಆಮೇಲೆ ನಾನು ಒಂದು ಸ್ಪಷ್ಟವಾಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ನಮ್ಗೂ ಆ ಚುನಾವಣೆಯಲ್ಲಿ ನಮ್ಗೆ ಪೈಪೋಟಿ ಬೇಕು, ಬಿಜೆಪಿಯ ಪೈಪೋಟಿ ಇಲ್ಲ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಬಹಳ ದುರ್ಬಲವಾಗಿದೆ. ನೀವು ಬರ್ದಿಟ್ಕೊಳ್ಳಿ ಮಾತಾಡಿ ಅಂತ ಕೇಳಿದ್ರೆ ನೀವು ಸೆಂಟ್ರಲ್ಲೇ ಮೂಗ್ ತೋರಿಸ್ತೀರಿ, ಲಬಲಬೋ ಅಂತ ಬಡ್ಕೊಂತೀರಿ. ಜಾತಿಗಳ ಮಧ್ಯೆ ಸಂಘರ್ಷ ಉಂಟಾಗ್ತಿದೆ ಸರ್. ಲಿಂಗಾಯತ ವರ್ಸಸ್ ಮುಸ್ಲಿಂ ಅನ್ನೋದು, ಶಾಮನೂರು ವರ್ಸಸ್ ಮುಸ್ಲಿಂ ಅನ್ನೋದು ಅಲ್ಲಿ ಅದನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಕಾಂಗ್ರೆಸ್. ಅದ್ ಹೆಂಗ್ ಸಾಧ್ಯ ಆಗುತ್ತೆ? ಇಷ್ಟ ದಿನ ಇಲ್ಲದ ಇದಕ್ಕೆ ಹೆಂಗ್ ಸೃಷ್ಟಿ ಆಗ್ಬಿಡ್ತದೆ? ಮೊದಲು ಹೇಳಿದ್ರಂತಲ್ಲ, ನಾನು ಇಲ್ಲದ ಮೇಲೆ ಅವ್ರು ಕೊಡಿ ಅಂತ ಹೇಳಿ. ಈಗ ಅವ್ರು ಮಾತು ಕೊಟ್ಟರು ಕೂಡ ನೀವು ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಈಗ ಆ ರೀತಿಯಾದಂತಹ ಯಾರು ಲಿಖಿತವಾದ ಯಾವ್ದು ಇಲ್ಲ, ಆ ತರದ ಯಾವ್ದು ಅಲಿಖಿತವಾದ ಯಾವ್ದು ಇಲ್ಲ, ನಮ್ಗಂತ ಮಾಹಿತಿ ಇಲ್ಲ. ಇವಾಗ ಎಲ್ಲಾ ತೀರ್ಮಾನ ಮಾಡಿ, ಪಕ್ಷದ ಎಲ್ಲಾ ಕಾರ್ಯಕರ್ತರು ತೀರ್ಮಾನ ಮಾಡಿ ಆ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ, ಒಮ್ಮತವಾಗಿ ತೀರ್ಮಾನ ಮಾಡಿದ್ದಾರೆ. ಇವನ್ ಅಲ್ಪಸಂಖ್ಯಾತ ನಾಯಕರುಗಳು ಕೂಡ ಹೇಳಿದ್ದಾರೆ, ಅವ್ರು ಟಿಕೆಟ್ ಕೊಡಿ, ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಸೇರಿಸ್ಕೊಂಡೆ ನಾಳೆ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ನಾಮಿನೇಷನ್ಗೆ ಹೋಗ್ತಾ ಇದ್ದಾರೆ. ಎರಡು ಬಾಗಲಕೋಟೆಗೆ ಹೋಗ್ತಾರೆ, ದಾವಣಗೆರೆ ದಕ್ಷಿಣಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಾ ಅಲ್ಪಸಂಖ್ಯಾತರ ಲೀಡರ್ಗಳು ನಿಂತೆ ಅಲ್ಲಿ ನಾಮಿನೇಷನ್ ಮಾಡೋದು. ಹಾಗಾಗಿ ಏನಿಲ್ಲ ನೋಡ್ರಿ, ದಾವಣಗೆರೆನಲ್ಲಿ ಖಂಡಿತವಾಗಿ ಮುಸಲ್ಮಾನ್ ವೋಟ್ರು ಜಾಸ್ತಿ ಇದ್ದಾರೆ, ಅವ್ರು ನಂಬರ್ 1 ಇದ್ದಾರೆ. ಆದ್ರೆ ಅವಕಾಶಗಳು ಸಿಗಬೇಕಾಯ್ತು, ಸಿಕ್ಕಿಲ್ಲ ಅಂದ್ರೆ ಏನಾಗ್ತದೆ? ಅದ್ರ ಜಬ್ಬಾರ್ ಅವ್ರನ್ನ MLC ಮಾಡಿದ್ದಾರೆ, ಇನ್ನೊಬ್ರಿಗೆ ಯಾರಿಗೋ ನಿಗಮಂಡಳಿ ಕೊಡ್ತಾರೆ, ಇನ್ನೊಬ್ರಿಗೆ ಯಾರಿಗೋ ಒಂದು ಅವಕಾಶ ಕೊಡ್ತಾರೆ. ಆ ರೀತಿಯಾಗಿ ಎಲ್ಲಾ ಸಮುದಾಯದವರಿಗೂ ಅವಕಾಶವನ್ನ ನ್ಯಾಯವಾಗಿ ಅವ್ರು ತರಬೇಕಾದ ಗೌರವವನ್ನ ಮತ್ತೆ ಏನು ಅವಕಾಶಗಳು ಕೊಡ್ಬೇಕಾದ್ರೆ ಪಕ್ಷ ಕೊಟ್ಟಿದೆ ಇಲ್ಲಿವರೆಗೂ. ಬೈ ಎಲೆಕ್ಷನ್ ಅನಿರೀಕ್ಷಿತವಾಗಿ ಎದುರಾಗಿದೆ ಸರ್. 28ಕ್ಕೆ ಹಾಗಾದ್ರೆ ಸಮರ್ಥ ಶಾಮನೂರು ಕುಟುಂಬಕ್ಕೆ ಅಥವಾ ಆಗ್ಲಾದ್ರೂ ಮುಸ್ಲಿಮರು ಕೊಡ್ತಾರೆ, ಹಾಗಾದ್ರೆ 28ಕ್ಕೆ ಹೇಳ್ತಾ ಇದೀನಿ. ಈಗ ನಾವು ಅದನ್ನ ಈಗಲೂ ತಕ್ಷಣ ತೀರ್ಮಾನ ಮಾಡಕ್ ಸಾಧ್ಯ ಆಗೋದಿಲ್ಲ ನೋಡಿ, ಈ ತಕ್ಷಣದಲ್ಲೇ ತೀರ್ಮಾನ ಮಾಡಕ್ ಸಾಧ್ಯ ಆಗೋದಿಲ್ಲ. ಖಂಡಿತವಾಗಿ ಅಲ್ಪಸಂಖ್ಯಾತರಿಗೆ
ಅವಕಾಶಗಳನ್ನ ಕೊಡಬೇಕು, ಎಲ್ಲೆಲ್ಲಿ ಅವ್ರು ಗೆಲ್ಲಕ್ ಸಾಧ್ಯ ಆಗುತ್ತೆ ಅಲ್ಲಿ ಕೊಡಬೇಕು. ಆ ಅವಕಾಶಗಳನ್ನ ನಾವು ಕೊಟ್ಟಿದ್ದೀವಿ. ನಾವು ಲೋಕಸಭಾ ಚುನಾವಣೆಗಳಲ್ಲೂ ಕೊಟ್ಟಿದ್ದೀವಿ, ಅಸೆಂಬ್ಲಿನಲ್ಲೂ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲೇ ಅಲ್ಪಸಂಖ್ಯಾತರ MLA ಗಳು 9 ಜನ MLA ಗಳಿದ್ದಾರೆ ಕರ್ನಾಟಕದಲ್ಲಿ. 2 ಮಂತ್ರಿಗಳಿದ್ದಾರೆ, ಒಬ್ರು ಸ್ಪೀಕರ್ ಇದ್ದಾರೆ, ಒಬ್ರು ರಾಜ್ಯಸಭಾ ಮೆಂಬರ್ ಇದ್ದಾರೆ, 3 ಜನ MLC ಗಳಿದ್ದಾರೆ. ಆ ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮುಂದಕ್ಕೂ ಅವಕಾಶಗಳು ಖಂಡಿತ ಅವಕಾಶಗಳು ಸಿಗ್ತವೆ. ಓಕೆ ಗೌಡ್ರೆ, ಈಗ ಬಿಜೆಪಿ ಹೋಗ್ತಾರೆ ಉತ್ತರ ಇವಾಗ, ಮೇಡಮ್